Class 10 Quadratic Equations Exercise 4.1 Second main represent the following situations in the form of ಕ್ವಾಡ್ರಾಟಿಕ್ ಈಕ್ವೇಷನ್ಸ್. ಓಕೆ, ಈ ಕ್ವಶನ್ನ ಮೀನಿಂಗ್ ಇಷ್ಟೇ. ಅವ್ರು ಕೊಟ್ಟಿರುವಂತಹ ಪ್ರಾಬ್ಲಮನ್ನು ಯೂಸ್ ಮಾಡಿಕೊಂಡು ನಾವು ಕ್ವಾಡ್ರಾಟಿಕ್ ಈಕ್ವೇಷನ್ಸ್ಗಳನ್ನು ಫಾರ್ಮ್ ಮಾಡಬೇಕಾಗಿದೆ. ಓಕೆ, ಫಸ್ಟ್ ಪ್ರಾಬ್ಲಮ್. ದ ಏರಿಯಾ ಆಫ್ ಎ ರೆಕ್ಟ್ಯಾಂಗ್ಯುಲರ್ ಪ್ಲಾಟ್ ಈಸ್ 528 meter square. The length of the plot is one more than twice its breadth. We need to find the length and breadth of the ಪ್ಲಾಟ್. ಓಕೆ, ನಮಗೆ ಎಕ್ಸಾಮಲ್ಲಿ ಈ ಥರ ಸ್ಟೇಟ್ಮೆಂಟ್ ಪ್ರಾಬ್ಲಮ್ಗಳನ್ನು ಕೊಟ್ಟಾಗ ಇದರಲ್ಲಿ ಏನನ್ನು ಫೈಂಡ್ ಮಾಡಬೇಕು ಅನ್ನೋದನ್ನು ನಾವು ಫಸ್ಟ್ ನೋಡ್ಕೋಬೇಕಾಗುತ್ತೆ. ಓಕೆ, ಈ ಪ್ರಾಬ್ಲಮಲ್ಲಿ ನಮಗೆ ಫೈಂಡ್ ದ ಲೆಂತ್ ಆ್ಯಂಡ್ ಬ್ರೆಡ್ತ್ ಆಫ್ ದ ಪ್ಲಾಟ್ ಅಂತ ಹೇಳಿದರೆ, ಅದಕ್ಕೋಸ್ಕರ ನಾನು ಸೊಲ್ಯೂಷನಲ್ಲಿ ಲೆಟ್ ದ ಲೆಂತ್ ಈಸ್ ಎಲ್ ಆ್ಯಂಡ್ ಬ್ರೆಡ್ತ್ ಈಸ್ ಬಿ ಅಂತ ನಾನು ತೊಗೊಳ್ತಾ ಇದ್ದೀನಿ. ಅಂದರೆ ನಮಗೆ ಲೆಂತು ಗೊತ್ತಿಲ್ಲ ಮತ್ತು ಬ್ರೆಡ್ತು ಗೊತ್ತಿಲ್ಲ, ಎರಡನ್ನು ಫೈಂಡ್ ಮಾಡಿ ಅಂತ ಹೇಳಿರೋದ್ರಿಂದ ಲೆಂತನ್ನು ಎಲ್ ಅಂತ ತೊಗೊಳ್ತಾ ಇದ್ದೀನಿ, ಬ್ರೆಡ್ತನ್ನು ಬಿ ಅಂತ ತೊಗೊಳ್ತಾ ಇದ್ದೀನಿ. ಓಕೆ, ನಮಗೆ ಕ್ವಶನಲ್ಲಿ ಏನಾದರೂ ಹಿಂಟ್ಗಳನ್ನು ಕೊಟ್ಟಿದ್ದಾರೆ ಅಂತ ಹೇಳಿದರೆ, ಓಕೆ ನೋಡಿ, ನಮಗೆ ಫಸ್ಟ್ ಹಿಂಟನ್ನು ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ ಅಂದರೆ, ದ ಏರಿಯಾ ಆಫ್ ಎ ರೆಕ್ಟ್ಯಾಂಗ್ಯುಲರ್ ಪ್ಲಾಟ್ ಈಸ್ 528 ಮೀಟರ್ ಸ್ಕ್ವೇರ್ ಅನ್ನೋದನ್ನು ಕೊಟ್ಟಿದ್ದಾರೆ. ಓಕೆ, ನಮಗೆ ಏನು ಕೊಟ್ಟಿದ್ದಾರೆ ಅಂದರೆ ಏರಿಯಾ ಆಫ್ ಎ ರೆಕ್ಟ್ಯಾಂಗ್ಯುಲರ್ ಪ್ಲಾಟ್ ಕೊಟ್ಟಿದ್ದಾರೆ. ಹಾಗಾದರೆ ಏರಿಯಾ ಆಫ್ ರೆಕ್ಟ್ಯಾಂಗ್ಯುಲರ್ ಪ್ಲಾಟ್ ಅಂದರೆ ಏರಿಯಾ ಆಫ್ ರೆಕ್ಟ್ಯಾಂಗಲ್ ಅಂತ ನಾವು ಹೇಳ್ಬೋದು ಅಲ್ವಾ. ಏರಿಯಾ ಆಫ್ ರೆಕ್ಟ್ಯಾಂಗಲ್ ಎಷ್ಟು ಕೊಟ್ಟಿದ್ದಾರೆ? 528 ಅನ್ನು ಕೊಟ್ಟಿದ್ದಾರೆ. ನಮಗೆ ಏರಿಯಾ ಆಫ್ ರೆಕ್ಟ್ಯಾಂಗಲ್ಗೆ ಫಾರ್ಮುಲಾ ಗೊತ್ತಿದೆ. ಏನು ಫಾರ್ಮುಲಾ ಇದೆ ಅಂದರೆ, ಏರಿಯಾ ಆಫ್ ರೆಕ್ಟ್ಯಾಂಗಲ್ ಈಸ್ ಲೆಂತ್ ಇಂಟು ಬ್ರೆಡ್ತ್ ಇದೆ. ಅದಕ್ಕೆ ನಾನು ಎಲ್ ಇಂಟು ಬಿ ಅಂತ ಬರ್ಕೊಡ್ತೀನಿ. ಈಸ್ ಈಕ್ವಲ್ ಟು 528 ಆಯಿತು. ನೋಡಿ, ಇದೊಂದು ಈಕ್ವೇಷನ್ ಬಂದಿದೆ. ಇದಕ್ಕೆ ನಾನು 1 ಅಂತ ನಾನು ತೊಗೊಳ್ತಾ ಇದ್ದೀನಿ. ಓಕೆ, ನಾವು ಕ್ವಶನನ್ನು ಒಂದು ಸ್ವಲ್ಪ ಅಬ್ಸರ್ವ್ ಮಾಡಿದರೆ ಇದರಲ್ಲಿ ಇನ್ನೂ ಒಂದು ಕಂಡೀಷನ್ ಕೊಟ್ಟಿದ್ದಾರೆ. ಏನಪ್ಪ ಕಂಡೀಷನು ಅಂದರೆ, ದ ಲೆಂತ್ ಆಫ್ ದ ಪ್ಲಾಟ್ ಈಸ್ ಒನ್ ಮೋರ್ ದ್ಯಾನ್ ಟ್ವೈಸ್ ಇಟ್ಸ್ ಬ್ರೆಡ್ತ್ ಅಂತ ಹೇಳಿದ್ದಾರೆ. ಓಕೆ, ಇದರ ಮೀನಿಂಗ್ ಇಷ್ಟೇ. ದ ಲೆಂತ್ ಆಫ್ ಎ ಪ್ಲಾಟ್ ಈಸ್ ಅಂದರೆ ಈ ಲೆಂತ್ ಅನ್ನುವಂಥದ್ದು, ಲೆಂತನ್ನು ನಾನು ಎಲ್ಲಂತ ತೊಗೊಂಡಿನಿ ಅಲ್ವಾ, ಲೆಂತ್ ಈಸ್ ಈಕ್ವಲ್ ಟು, ಇದು ಯಾವುದು ಈಕ್ವಲ್ ಆಗಿರುತ್ತಪ್ಪ ಅಂದರೆ ಒನ್ ಮೋರ್ ದ್ಯಾನ್, ಒಂದು ಜಾಸ್ತಿ ಆಗಿರುತ್ತೆ ಯಾವುದ್ರಿಗಿನ, ಟ್ವೈಸ್ ಇಟ್ಸ್ ಬ್ರೆಡ್ತ್. ಟ್ವೈಸ್ ಇಟ್ಸ್ ಬ್ರೆಡ್ತ್ ಅಂತ ಹೇಳಿದರೆ 2 ಟೈಮ್ಸ್ ದ ಬ್ರೆಡ್ತ್ ಅಂತ. 2 ಟೈಮ್ಸ್ ದ ಬ್ರೆಡ್ತ್ ಅನ್ನು ನಾವು 2b ಅಂತ ಬರೀತೀವಿ. ಒನ್ ಮೋರ್ ದ್ಯಾನ್ ಅಂತ ಹೇಳಿದ್ದಾರೆ ಅಂದರೆ ಪ್ಲಸ್ 1 ಅಂತ ಆಗುತ್ತೆ. ಓಕೆ ನೋಡಿ, ಲೆಂತ್ ಅನ್ನುವಂಥದ್ದು ಒನ್ ಮೋರ್ ದ್ಯಾನ್ ಟ್ವೈಸ್ ಇಟ್ಸ್ ಬ್ರೆಡ್ತ್ ಆಗಿರುತ್ತೆ. ಇದನ್ನು ನಾನು ಈಕ್ವೇಷನ್ 2 ಅಂತ ತೊಗೊಳ್ತೀವಿ. ನೋಡಿ, ನಾವೀಗಾಗಲೇ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ 2 ವೇರಿಯಬಲ್ನ ಕಲ್ತಿರೋದ್ರಿಂದ ಅಲ್ಲೂ ನಮಗೆ 2 ಈಕ್ವೇಷನ್ಸ್ ಬರುತ್ತೆ. ಈ 2 ಈಕ್ವೇಷನ್ಗಳು ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಥರ ಇದೆಯಾ ಅಂತ ಅಬ್ಸರ್ವ್ ಮಾಡ್ತೀನಿ. ಓಕೆ ನೋಡಿ, ಇಲ್ಲಿ ಎಲ್ ಈಸ್ ಈಕ್ವಲ್ ಟು 2b ಪ್ಲಸ್ 1 ಅಂತ ಇದೆ. ಈ ಪ್ಲಸ್ 2b ಅನ್ನು ಈ ಸೈಡ್ ಕಳಿಸಿದ್ರೆ ಎಲ್ ಮೈನಸ್ 2b is equal to ಪ್ಲಸ್ 1 ಅಂತ ಆಗುತ್ತೆ. ಆದರೆ ಫಸ್ಟ್ ಈಕ್ವೇಷನ್ನ ಒಂದು ಸ್ವಲ್ಪ ಅಬ್ಸರ್ವ್ ಮಾಡಿದರೆ ಎಲ್ ಮತ್ತು ಬಿನ ನಡುವೆ ಇಂಟು ಇದೆ. ನಮಗೆ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಆಗಬೇಕಪ್ಪ ಅಂದರೆ 2 ವೇರಿಯಬಲ್ಸ್ ನಡುವೆ ಪ್ಲಸ್ ಇರಬೇಕು ಅಥವಾ ಮೈನಸ್ ಇರಬೇಕು. ಆದರೆ ಇಲ್ಲೇನಿದೆ, ಇಂಟು ಬಂದಿದೆ. ಈ ರೀತಿ ಬಂತಪ್ಪ ಅಂದರೆ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ನ ಇದನ್ನು ನಮಗೆ ಸಾಲ್ವ್ ಮಾಡೋಕ್ಕೆ ಬರಲ್ಲ ಅನ್ನೋದು ನಮಗೆ ಇಲ್ಲಿ ಗೊತ್ತಾಗ್ಬಿಡುತ್ತೆ. ಹಾಗಾದರೆ ಇದು ಕ್ವಾಡ್ರಾಟಿಕ್ ಈಕ್ವೇಷನ್ಗೆ ಸಂಬಂಧಪಟ್ಟಿರುವಂಥ ಪ್ರಾಬ್ಲಮ್ ಅಂತ ನಾವಿಲ್ಲಿ ಡಿಸೈಡ್ ಮಾಡ್ಕೋಬೇಕಾಗತ್ತೆ. ಓಕೆ, ಹಾಗಾದರೆ ಈಗ ಏನು ಮಾಡಬೇಕು, ನನಗೆ ಕ್ವಾಡ್ರಾಟಿಕ್ ಈಕ್ವೇಷನ್ ಬರಬೇಕು ಅಂದರೆ ಏನು ಮಾಡಬೇಕು ಅಂದರೆ, ನೋಡಿ ಎಲ್ ವ್ಯಾಲ್ಯೂ ಇದೆಯಲ್ಲ, ಇದನ್ನು ಈಕ್ವೇಷನ್ 2 ಅಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿಬಿಟ್ರೆ ನಮಗೆ ಈಕ್ವೇಷನ್ ಬಂದ್ಬಿಡುತ್ತೆ. ಅಂದರೆ ಕ್ವಾಡ್ರಾಟಿಕ್ ಈಕ್ವೇಷನ್ ಬರುತ್ತೆ. ಅದಕ್ಕೆ ಏನು ಮಾಡ್ತೀನಿ, ಸಬ್ಸ್ಟಿಟ್ಯೂಟ್ ಎಲ್ ಈಸ್ ಈಕ್ವಲ್ ಟು 2b ಪ್ಲಸ್ 1 ಇನ್ ಈಕ್ವೇಷನ್ 1. ಗೊತ್ತಾಗ್ತಿದೆಯಲ್ವಾ, ಎಲ್ ವ್ಯಾಲ್ಯೂನ ಈಕ್ವೇಷನ್ 1ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. ಓಕೆ, ಈಕ್ವೇಷನ್ 1 ಏನಿದೆ, ಎಲ್ ಇಂಟು ಬಿ ಈಸ್ ಈಕ್ವಲ್ ಟು 528 ಇದೆ. ಓಕೆ, ಎಲ್ ವ್ಯಾಲ್ಯೂ ನಮಗೆ ಇಲ್ಲಿದೆಯಲ್ಲ, ಎಲ್ ಅಂದರೆ ಏನು, 2b ಪ್ಲಸ್ 1 ಇಂಟು ಬಿಗೆ ಹಾಗೆ ಬರ್ಕೊಳ್ತೀನಿ, ಈಸ್ ಈಕ್ವಲ್ ಟು 528 ಆಯಿತು. ನೋಡಿ, ನಮಗೆ 2b ಪ್ಲಸ್ 1 ಇಂಟು ಬಿ ಇರೋದ್ರಿಂದ ಈ ಬಿಯನ್ನು ಒಳಗಡೆ ಮಲ್ಟಿಪ್ಲೈ ಮಾಡ್ತೀನಿ. ಬಿಗೆ ಪ್ಲಸ್ ಇದೆ, ಪ್ಲಸ್ ಇಂಟು ಪ್ಲಸ್ ಪ್ಲಸ್ 2b ಇಂಟು ಬಿ ಮಾಡಿದರೆ 2b ಸ್ಕ್ವೇರ್ ಬರುತ್ತೆ. ಪ್ಲಸ್ ಇಂಟು ಪ್ಲಸ್
ಪ್ಲಸ್ ಬರುತ್ತೆ. ಬಿ ಇಂಟು 1 ಮಾಡಿದರೆ 1b ಬರುತ್ತೆ. 1bಯನ್ನು ನಾವು ಬಿ ಅಂತ ಬರಿಬೋದು. ಈಸ್ ಈಕ್ವಲ್ ಟು 528 ಆಯಿತು. ಪ್ಲಸ್ 528ಅನ್ನು ನಾನು ಈ ಸೈಡಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಮಾಡಿದ ತಕ್ಷಣ ಏನಾಗುತ್ತೆ 2b² ಪ್ಲಸ್ ಬಿ ನೋಡಿ ಪ್ಲಸ್ ಇದೆಯಲ್ಲ, ಪ್ಲಸ್ 528ಅನ್ನು ಈ ಸೈಡಿಗೆ ಟ್ರಾನ್ಸ್ಫರ್ ಮಾಡಿದ ತಕ್ಷಣ ಪ್ಲಸ್ ಇರೋದು -528 ಆಯಿತು. ಈಸ್ ಈಕ್ವಲ್ ಟು ನೋಡಿ ರೈಟ್ ಸೈಡಾಗಿರೋದನ್ನೆಲ್ಲ ನಾನು ಟ್ರಾನ್ಸ್ಫರ್ ಮಾಡಿರೋದ್ರಿಂದ ರೈಟ್ ಸೈಡಲ್ಲಿ 0 ಉಳುತ್ತೆ. ಒಂದು ಸ್ವಲ್ಪ ಅಬ್ಸರ್ವ್ ಮಾಡಿದರೆ 2b² ಪ್ಲಸ್ ಬಿ -528 ಈಸ್ ಈಕ್ವಲ್ ಟು 0 ಇದೇನಾಗಿದೆ ಕ್ವಾಡ್ರಾಟಿಕ್ ಈಕ್ವೇಷನ್ ಆಗಿದೆ. ಯಾಕಪ್ಪ ಅಂದರೆ ಇಲ್ಲಿರುವಂತಹ ವೇರಿಯಬಲನ್ನು ಅಬ್ಸರ್ವ್ ಮಾಡಿ. ನೋಡಿ ಇಲ್ಲಿ ಬಿ ಇದೆ ವೇರಿಯಬಲ್, ಇದ್ರ ಪವರ್ ಏನು ಇಲ್ಲ ಅಂದರೆ 1 ಇದೆ. ನೋಡಿ ಇಲ್ಲೂ ಬಿ ಇದೆ ವೇರಿಯಬಲ್, ಇದ್ರ ಪವರ್ ಏನಿದೆ 2 ಇದೆ. ಅಂದರೆ ವೇರಿಯಬಲ್ನ ಹೈಯೆಸ್ಟ್ ಪವರ್ 2 ಇತ್ತಪ್ಪ ಅಂತ ಹೇಳಿದರೆ ಇದೇನಾಗೋಯ್ತು ಕ್ವಾಡ್ರಾಟಿಕ್ ಈಕ್ವೇಷನ್ ಆಯಿತು. ಓಕೆ, ಈಗ ಏನು ಮಾಡೋಣ, ಫ್ಯಾಕ್ಟರೈಜೇಷನ್ ಮೆಥಡಿಂದ ಇದನ್ನು ನಾವು ಸಾಲ್ವ್ ಮಾಡೋಣ. ಫ್ಯಾಕ್ಟರೈಜೇಷನ್ ಮೆಥಡಿಂದ ಸಾಲ್ವ್ ಮಾಡಬೇಕು ಅಂದರೆ ಏನು ಮಾಡಬೇಕು, ಇಲ್ಲಿ ಕೊಟ್ಟಿರುವಂತಹ ಕ್ವಾಡ್ರಾಟಿಕ್ ಈಕ್ವೇಷನ್ ಆರ್ಡ್ರಲ್ಲಿ ಇದೆಯಾ ಚೆಕ್ ಮಾಡಬೇಕು. ನೋಡಿ ಇಲ್ಲಿ ಫಸ್ಟಿಗೆ b² ಇದೆ, ನೆಕ್ಸ್ಟ್ b⁴ ಇದೆ, ಇಲ್ಲಿ b ಇಲ್ಲ ಗೊತ್ತಾಗ್ತಿದೆ. ವೇರಿಯಬಲ್ನ ಪವರು ಡಿಕ್ರೀಸಿಂಗ್ ಆರ್ಡ್ರಲ್ಲಿ ಇರಬೇಕು. ಇಲ್ಲಿ b⁴ ಇದೆ, ನೆಕ್ಸ್ಟ್ b⁴ ಇದೆ, ಇಲ್ಲಿ b⁴ ಏನೂ ಇಲ್ಲ ಅಂದರೆ 2 1 0 ಅಂತ ಆಯಿತು. ಅಂದರೆ ಆರ್ಡ್ರಲ್ಲಿದೆ. ಈ ಥರ ಬರುತ್ತಾ ತಕ್ಷಣ ಫಸ್ಟ್ ಟರ್ಮ್ ಮತ್ತು ಲಾಸ್ಟ್ ಟರ್ಮ್ ಎರಡನ್ನು ವಿತ್ ಸೈನ್ ಮಲ್ಟಿಪ್ಲೈ ಮಾಡಬೇಕು. ಅಂದರೆ ಫಸ್ಟ್ ಟರ್ಮು 2b² ಇದೆ, ಸೈನ್ ಏನು ಪ್ಲಸ್ 2b² ಇದೆ, ಇಂಟು ಲಾಸ್ಟ್ ಟರ್ಮ್ ಏನಿದೆ -528 ಇದೆ ಅಲ್ವಾ, -528 ಇವೆರಡನ್ನೂ ಸಹ ಏನು ಮಾಡಬೇಕು ಮಲ್ಟಿಪ್ಲೈ ಮಾಡಬೇಕು. ಪ್ಲಸ್ ಇಂಟು ಮೈನಸ್ ಓಕೆ 528 ಇಂಟು 2 ಮಾಡಬೇಕು. ಓಕೆ, ಮಲ್ಟಿಪ್ಲೈ ಮಾಡೋಣ. 2 8 16 6 1 ಉಳಿತು, 2 2 4 + 1 5 2 5 10 ಮಲ್ಟಿಪ್ಲೈ ಮಾಡಿದರೆ -1056 b² ಹಾಗೆ ಬರುತ್ತೆ. ಈಗ ಏನು ಮಾಡಬೇಕು, ಈ ಥರ ಫ್ಯಾಕ್ಟರ್ಸ್ಗಳನ್ನು ಬರೀತಾ ಹೋಗಬೇಕಾಗುತ್ತೆ. ಓಕೆ, ಇದ್ರ ಫ್ಯಾಕ್ಟರ್ಸನ್ನು ಹೇಗೆ ಬರಿತೀವಿ, ಈಸಿಯಾಗಿ ಹೇಗೆ ಬರಿಬೋದು ಅಂದರೆ ಪ್ರೈಮ್ ಫ್ಯಾಕ್ಟರೈಜೇಷನ್ ಮೆಥಡಿಂದ ಈಸಿಯಾಗಿ ಬರಿಬೋದು. 1056 ಅನ್ನೋದು ಈವನ್ ನಂಬರ್ ಆಗಿರೋದ್ರಿಂದ ಫಸ್ಟ್ ಪ್ರೈಮ್ ನಂಬರ್ 2 ಇಂದ ಇದನ್ನು ನಾವು ಡಿವೈಡ್ ಮಾಡ್ಬೋದು. 2 5 10 2 2 4 1 ಉಳಿತು 16 2 8 16 ಆಯಿತು. ಹಾಗಾದರೆ ಫ್ಯಾಕ್ಟರ್ಸ್ ಏನು 2 528 ಇವೆರಡು ಫ್ಯಾಕ್ಟರ್ಸ್ ಆಯಿತು. ನೋಡಿ ಫ್ಯಾಕ್ಟರ್ಸ್ ಬರೋ ತಕ್ಷಣ ಇವುಗಳ ಸೈನನ್ನು ಬರಿಬೇಕಾಗುತ್ತೆ. ನೋಡಿ ಇದರಲ್ಲಿ ಇದನ್ನು ನಾವು 2b² ಫಸ್ಟ್ ಟರ್ಮ್ ಅಂತ ಹೇಳಿದ್ವಿ, -528 ಲಾಸ್ಟ್ ಟರ್ಮ್ ಅಂತ ಹೇಳಿದರೆ ಉಳಿದಿದ್ದೇನು ಮಿಡಲ್ ಟರ್ಮ್. ಈ ಮಿಡಲ್ ಟರ್ಮಿನ ಸೈನ್ ಏನಿದೆ ಅಂತ ನೋಡ್ಕೋಬೇಕು. ಮಿಡಲ್ ಟರ್ಮಿನ ಸೈನು ಇವೆರಡರಲ್ಲಿ ಯಾವುದು ಬಿಗ್ಗರ್ ನಂಬರ್ ಇದೆ ಅದರ ಸೈನ್ ಆಗಿರುತ್ತೆ. ನೋಡಿ ಮಿಡಲ್ ಟರ್ಮಿನ ಸೈನು ಪ್ಲಸ್ ಇದೆ, ಇವೆರಡರಲ್ಲಿ ಬಿಗ್ಗರ್ ನಂಬರ್ 528 ಆಗಿರೋದ್ರಿಂದ ಮಿಡಲ್ ಟರ್ಮಿನ ಸೈನ್ ಪ್ಲಸ್ ಇದು ಬರುತ್ತೆ. ಓಕೆನಾ, ನೋಡಿ 528 ಇಂಟು 2 ಮಾಡಿದರೆ 1056 ಆಗುತ್ತೆ. ಓಕೆ, ಸೈನ್ ನೋಡಿ ಪ್ಲಸ್ ಇಂಟು ಏನನ್ನು ಮಾಡಿದರೆ ಮೈನಸ್ ಬರುತ್ತೆ, ಪ್ಲಸ್ ಇಂಟು ಮೈನಸ್ ಮಾಡಿದರೆ ಮೈನಸ್ ಬಂದ್ಬಿಡುತ್ತೆ. ಓಕೆ, ಈಗ ಏನು ಮಾಡೋಣ, ಇದನ್ನು ಸಿಂಪ್ಲಿಫೈ ಮಾಡಿದರೆ ಮಿಡಲ್ ಟರ್ಮ್ ಬರಬೇಕು. ನೋಡಿ ಮೈನಸ್ಸು ಪ್ಲಸ್ಸು ಡಿಫ್ರೆಂಟ್ ಸೈನ್ ಇತ್ತಪ್ಪ ಅಂದರೆ ಸಬ್ಟ್ರಾಕ್ಷನ್ನು. 528ಅಲ್ಲಿ 2 ಸಬ್ಟ್ರಾಕ್ಟ್ ಮಾಡಿದರೆ 526 ಬರುತ್ತೆ. ಇಲ್ಲೇನಿದೆ ಕೋಎಫಿಷಿಯಂಟ್ ಏನೂ ಇಲ್ಲ ಅಂದರೆ 1 ಇದೆ. ಹಾಗಾದರೆ ಇದು ನಮ್ಮ ಫ್ಯಾಕ್ಟರ್ಸ್ ಆಗಿರೋದಿಲ್ಲ. ಅದಕ್ಕೆ ಏನು ಮಾಡಬೇಕು, ಇದನ್ನು ಮತ್ತೆ ಪ್ರೈಮ್ ಫ್ಯಾಕ್ಟರೈಜೇಷನ್ ಮಾಡಬೇಕು. ನೋಡಿ 528 ಈವನ್ ನಂಬರ್ ಆಗಿರೋದ್ರಿಂದ ಮತ್ತೆ 2 ಇಂದ ಡಿವೈಡ್ ಆಗುತ್ತೆ. 2 2 4 1 ಉಳಿತು 12 ಆಯಿತು, 2 6 12 8 ಇದೆ, 2 4 8 ಆಯಿತು. 264 ಬಂತು ಒಂದು ಸೈಡಲ್ಲಿ. ಇನ್ನೊಂದು ಸೈಡಲ್ಲಿ ಏನು ಬರಿಬೇಕಪ್ಪ ಅಂದರೆ ಇಲ್ಲಿರೋ ನಂಬರ್ಗಳನ್ನು ಮಲ್ಟಿಪ್ಲೈ ಮಾಡಿ ಬರಿಬೇಕು. 2 2 4 ಬಂತು. ಈಗಾಗಲೇ ನಿಮಗೆ ಗೊತ್ತಾಯಿತು ಮಿಡಲ್ ಟರ್ಮಿನ ಸೈನು ಪ್ಲಸ್ ಇದೆ ಅಂದರೆ ಇದು ಬಿಗ್ಗರ್ ನಂಬರ್ನ ಸೈನ್ ಆಗಿರುತ್ತೆ. ಪ್ಲಸ್ ಇಂಟು ಮೈನಸ್ ಮಾಡಿದರೆ ಮೈನಸ್ ಬರುತ್ತೆ. ಗೊತ್ತಾಯ್ತಾ, ಪ್ಲಸ್ ಇಂಟು ಮೈನಸ್ ಮಾಡಿದರೆ ಮೈನಸ್ ಬರುತ್ತೆ. ಆ ರೀತಿಯಾಗಿ ಈ ಸೈನನ್ನು ನೀವೇ ಡಿಸೈಡ್ ಮಾಡ್ಕೋಬೇಕಾಗುತ್ತೆ. ಮೈನಸ್ಸು ಪ್ಲಸ್ಸು ಇದರ ಸಬ್ಟ್ರಾಕ್ಷನ್ನು. 264ಅಲ್ಲಿ 4 ಸಬ್ಟ್ರಾಕ್ಟ್ ಮಾಡಿದರೆ 260 ಬರುತ್ತೆ. ಇಲ್ಲೇನಿದೆ ಪ್ಲಸ್ 1 ಇದೆ, ಹಾಗಾಗಿ ಇದು ಸಹ ನಮ್ಮ ಫ್ಯಾಕ್ಟರ್ಸ್ ಆಗೋದಿಲ್ಲ. ನೆಕ್ಸ್ಟು 264 ಈವನ್ ನಂಬರ್ ಆಗಿದೆ, ಹಾಗಾದರೆ ಇದು ಪ್ರೈಮ್ ನಂಬರ್ 2 ಇಂದ ಡಿವೈಡ್ ಆಗುತ್ತೆ. 2 1 2 2 3 6 2 2 4. ಹಾಗಾದರೆ ಇಲ್ಲೇನಿದೆ 132 ಒಂದು ಫ್ಯಾಕ್ಟರ್ ಆಯಿತು. ಇನ್ನೊಂದು ಫ್ಯಾಕ್ಟರಿಗೆ ಇವು ಇಷ್ಟನ್ನು ಮಲ್ಟಿಪ್ಲೈ ಮಾಡಬೇಕು. 2 2 4 4 2
8 ಬಂತು. ಮಿಡಲ್ ಟರ್ಮಿನಲ್ ಸೈನ್ ಪ್ಲಸ್ ಇರೋದ್ರಿಂದ ಬಿಗ್ಗರ್ ನಂಬರ್ ಪ್ಲಸ್ ಆಯಿತು. ಈ ಪ್ಲಸ್ಸಿಗೆ ಮೈನಸ್ ಮಲ್ಟಿಪ್ಲೈ ಮಾಡಿದರೆ ಪ್ಲಸ್ ಇಂಟು ಮೈನಸ್ ಆನ್ಸರ್ ಮೈನಸ್ ಬರುತ್ತೆ. ಪ್ಲಸ್ಸು ಮೈನಸ್ಸು ಇದ್ದರೆ ಡಿಫ್ರೆನ್ಸ್ ಸೈನ್ ಇದ್ದರೆ ಸಬ್ಟ್ರಾಕ್ಷನ್ನು. 132 ಅಲ್ಲಿ 8ಅನ್ನು ಸಬ್ಟ್ರಾಕ್ಟ್ ಮಾಡಿದರೆ ಎಷ್ಟು ಬರುತ್ತೆ? ನೀವೇ ಸಬ್ಟ್ರಾಕ್ಟ್ ಮಾಡಿದ್ರೆ 124 ಬರುತ್ತೆ. ಆದರೆ ಇಲ್ಲಿ ಎಷ್ಟಿದೆ? +1 ಇದೆ. ಹಾಗಾದರೆ ಇದು ಸಹ ನಮ್ಮ ಫ್ಯಾಕ್ಟರ್ಸ್ ಆಗಲ್ಲ. 132 ಈವನ್ ನಂಬರ್ ಆಗಿರೋದ್ರಿಂದ ಮತ್ತೆ 2 ಇಂದ ಡಿವೈಡ್ ಆಗುತ್ತೆ. 2 6 12 ಬರುತ್ತೆ. 1 ಉಳಿದು ಮತ್ತೆ 12 2 6 12 ಆಯಿತು. ಓಕೆ, 66 1 ಫ್ಯಾಕ್ಟರ್ ಆಯಿತು. 2 2s 4 4 2s 8 8 2s 16. ಓಕೆ, ಮಿಡಲ್ ಟರ್ಮಿನ ಸೈನು ಬಿಗ್ಗರ್ ನಂಬರಿಗೆ ಬಂತು. ಪ್ಲಸ್ಸಿಗೆ ಮೈನಸ್ ಮಲ್ಟಿಪ್ಲೈ ಮಾಡಿದರೆ ಮೈನಸ್ ಬರುತ್ತೆ. ಪ್ಲಸ್ಸು ಮೈನಸ್ಸು ಸಬ್ಟ್ರಾಕ್ಷನ್ ಮಾಡಿದರೆ ಎಷ್ಟು ಬರುತ್ತೆ ಆನ್ಸರ್ ಗೊತ್ತಾ? 50 ಬರುತ್ತೆ. ಇಲ್ಲಿರೋದು +1. ಇದು ಸಹ ಫ್ಯಾಕ್ಟರ್ ಅಲ್ಲ. ಓಕೆ, ಇದು ಈವನ್ ನಂಬರ್ ಆಗಿರೋದ್ರಿಂದ ಮತ್ತೆ 2 ಇಂದ ಡಿವೈಡ್ ಮಾಡ್ಬೋದು. 2 6 2 3s 6 2 3s 6 ಆಯಿತು. ಓಕೆ, 1 ಫ್ಯಾಕ್ಟರ್ಸು 33 ಆಯಿತು. ಮಲ್ಟಿಪ್ಲೈ ಮಾಡೋಣ. 2 2s 4 4 2s 8 8 2s 16 16 2s 32 ಆಯಿತು. ಓಕೆ, 33 ಬಿಗ್ಗರ್ ಆಗಿರೋದ್ರಿಂದ ಪ್ಲಸ್ ಬರುತ್ತೆ ಸೈನು, ಯಾಕೆಂದರೆ ಮಿಡಲ್ ಟರ್ಮಿನ ಸೈನು ಬಿಗ್ಗರ್ ನಂಬರಿಗೆ ಬರುತ್ತೆ. ಓಕೆ, ಇದೇನಾಯಿತು? ಮೈನಸ್. ಪ್ಲಸ್ ಇಂಟು ಮೈನಸ್ ಅಂದರೆ ಮೈನಸ್. ಪ್ಲಸ್ಸು ಮೈನಸ್ಸು ಅಂದರೆ ಸಬ್ಟ್ರಾಕ್ಷನ್. 33 32ಅನ್ನು ಸಬ್ಟ್ರಾಕ್ಟ್ ಮಾಡಿದರೆ 1 ಬರುತ್ತೆ. +1 ಬರುತ್ತೆ. ಓಕೆ, ಇಲ್ಲೂ +1 ಇದೆ. ಹಾಗಾದರೆ ನಮ್ಮ ಫ್ಯಾಕ್ಟರ್ಸ್ ಏನಾಯಿತು? -32 + 33 ಆಯಿತು. ಇಲ್ಲಿ b² ಇರೋದ್ರಿಂದ ಇದು ಒಂದು b ಕೊಡ್ತೀವಿ, ಇದು ಒಂದು b ಕೊಡ್ತೀವಿ. ಓಕೆ, ಈಗ ಏನು ಮಾಡಬೇಕಪ್ಪ ಅಂದರೆ 2b² ಹಾಗೇ ಬರಿಬೇಕು. +1b ಜಾಗದಲ್ಲಿ ಇದೇನಿದೆ ನಾವು ಫ್ಯಾಕ್ಟರ್ಸನ್ನು ಫೈಂಡ್ ಮಾಡಿಕೊಂಡ್ವಿ, ಇದನ್ನು ಬರಿಬೇಕಾಗುತ್ತೆ. ಈ +1b ಜಾಗದಲ್ಲಿ ಇವೆರಡನ್ನೂ ಬರಿಬೇಕು. -32b + 33b ಉಳಿದಿದ್ದೇನು ಲಾಸ್ಟ್ ಟರ್ಮು? -528 = 0. ಓಕೆ, ಈಗ ಏನು ಮಾಡಬೇಕು? ಫಸ್ಟ್ 2 ಟರ್ಮ್ಸು ಲಾಸ್ಟ್ 2 ಟರ್ಮ್ಸನ್ನು ಗ್ರೂಪ್ ಮಾಡ್ಕೋಬೇಕು. ಗ್ರೂಪ್ ಮಾಡಿ ಕಾಮನ್ ಬಂದರೆ ನಂಬರನ್ನು ಕಾಮನ್ ತೆಗಿಬೇಕಾಗುತ್ತೆ. ನೋಡಿ, ಇಲ್ಲಿ ನಂಬರ್ 2 ಇದೆ, 32 ಇದೆ. 2ಅನ್ನು ಕಾಮನ್ ತೆಗಿಬೋದು. ಇಲ್ಲಿ b² ಇದೆ, b ಇದೆ, b-ಅನ್ನು ಕಾಮನ್ ತೆಗಿಬೋದು. ಓಕೆ, 2ಅನ್ನು ಕಾಮನ್ ತೆಗೆದ್ರೆ 2 1s 2 ಆಗುತ್ತೆ. ಓಕೆ, ಇದು 1 ಬರಿತೀನಿ. ಓಕೆ, b ಇದೆ, b² ಇದೆ. b ಇಂಟು b ಮಾಡಿದರೆ b² ಬರುತ್ತೆ. ಓಕೆನಾ? ಹಾಗಾದರೆ 2b² ಅಲ್ಲಿ 2bಯನ್ನು ಕಾಮನ್ ತೆಗೆದ್ರೆ 1b ಉಳಿಯುತ್ತೆ. ಮೈನಸ್ಸಿಗೆ ಮೈನಸ್. ನೋಡಿ, 2 ಎಷ್ಟೇ 32 ಬರುತ್ತೆ? 2 16s 32. b-ಅನ್ನು ನಾನು ಕಾಮನ್ ತೆಗ್ದೀನಿ. ಓಕೆ, b-ಅನ್ನು ಬರೆಯೋದಿಲ್ಲ, ಬ್ರ್ಯಾಕೆಟ್ ಕ್ಲೋಸ್ ಮಾಡ್ತೀನಿ. ಇಲ್ಲಿ ಪ್ಲಸ್ ಇದೆ, ಪ್ಲಸ್ ಬರ್ಕೊಳ್ತೀನಿ. ಇಲ್ಲಿ 33 ಇದೆ, ಇಲ್ಲಿ 528 ಇದೆ. ಇವೆರಡರಲ್ಲಿ ಯಾವುದನ್ನು ಕಾಮನ್ ತೆಗಿಬೋದು ಅಂದರೆ ನಾವು 33ಯನ್ನು ಕಾಮನ್ ತೆಗಿಬೋದು. ಯಾಕೆ ಅಂದರೆ ನಮಗೆ ಗೊತ್ತಿದೆ ಏನಪ್ಪ ಅಂದರೆ 528 33ಇಂದ ಡಿವೈಡ್ ಆಗುತ್ತೆ ಅಂತ. ನಾವು ಅದನ್ನು ಫೈಂಡ್ ಮಾಡ್ಕೋಬೇಕಾಗತ್ತೆ. ಓಕೆನಾ? ಓಕೆ, ಇಲ್ಲಿ 33b-ಯಲ್ಲಿ 33ಯನ್ನು ಕಾಮನ್ ತೆಗೆದ್ರೆ ಒಳಗಡೆ ಎಷ್ಟು ಉಳಿಯುತ್ತೆ? b ಉಳ್ಕೊಳುತ್ತೆ. ಓಕೆ, ಮೈನಸ್ಸಿಗೆ ಮೈನಸ್ ಬರುತ್ತೆ. 33 ಎಷ್ಟೇ 528 ಅಂತ ಹೇಳಿದರೆ 16s 528 ಆಗಿರುತ್ತೆ. =0. ಓಕೆ, ನಾವು ಈ ಫ್ಯಾಕ್ಟರೈಸೇಷನ್ ಮೆಥಡ್ನ ನಾವು ಕರೆಕ್ಟಾಗಿ ಮಾಡಿದ್ವಿ ಅಂದರೆ ನೋಡಿ, ಈ ಟರ್ಮು ಮತ್ತು ಈ ಟರ್ಮ್ ಬ್ರ್ಯಾಕೆಟ್ ಒಳಗಿರೋದು ಎರಡೂ ಸಹ ಏನಾಗಿರುತ್ತೆ? ಸೇಮ್ ಬಂದಿರುತ್ತೆ. ನಾನಿಲ್ಲಿ 1b ಅಂತ ಬರ್ತೀನಿ. 1b ಅಂದರೆ b ಆಗಿರುತ್ತೆ. b - 16 b - 16 ಎರಡೂ ಕಡೆ ಬಂದಿದೆ. ಹಾಗಾಗಿ b - 16ಅನ್ನು ಕಾಮನ್ ತೆಗೆದೀನಿ. ನೋಡಿ, b - 16ಅನ್ನು ನಾವು ಕಾಮನ್ ತೆಗೆದ್ರೆ ಉಳಿಯೋದು ಏನಪ್ಪ ಅಂದರೆ ಈ ಸೈಡಲ್ಲಿ 2b ಉಳಿತು. ನೆಕ್ಸ್ಟ್ b - 16 ಕಾಮನ್ ತೆಗೆದ್ರೆ ಇಲ್ಲಿ ಉಳಿಯೋದು +33 ಬರುತ್ತೆ. =0 ಆಗೋಯಿತು. ಓಕೆನಾ? ಈಗ b ವ್ಯಾಲ್ಯೂ ಬೇಕಾಗಿರೋದ್ರಿಂದ b -16 = 0 ಅಂತ ಮಾಡ್ಕೊಡ್ತೀನಿ. ಈಗಾಗಲೇ ನಾವು 8th ಮತ್ತು 9th ಸ್ಟ್ಯಾಂಡರ್ಡಲ್ಲಿ ಫ್ಯಾಕ್ಟರೈಸೇಷನ್ ಮೆಥಡನ್ನು ಕಲ್ತಿದ್ದೀವಿ. ಓಕೆ, b - 16 ಆಫ್ 2b + 33 = 0 ಈ ಥರ ಬಂದಾಗ ಇದೇನಿದೆ ಫಸ್ಟ್ ಟರ್ಮ್ ಇದೆ, b - 16 = 0 ಮಾಡ್ತೀವಿ. ಆರ್ ಸೆಕೆಂಡ್ ಟರ್ಮು 2b + 33 = 0 ಅಂತ ಮಾಡ್ಕೊಳ್ತೀವಿ. ಓಕೆ, b ವ್ಯಾಲ್ಯೂ ಬೇಕು ಅಂದರೆ -16 ಆ ಸೈಡಿಗೆ ಕಳಿಸಿದ್ರೆ b ಮೈನಸ್ ಇರೋದು
16 ಆಯಿತು. ಓಕೆ, ಇಲ್ಲೂ ಬಿ ವ್ಯಾಲ್ಯೂ ಬೇಕಲ್ವಾ? ಇದನ್ನು ಆ ಸೈಡಿಗೆ ಕಳಿಸಿದ್ರೆ 2b ಪ್ಲಸ್ ಇರೋದು -33 ಆಯಿತು. ನೋಡಿ, ಬಿ ವ್ಯಾಲ್ಯೂ ಬೇಕು. ಈ 2 ಅನ್ನು ಆ ಸೈಡಿಗೆ ಕಳಿಸ್ಬೇಕು. ಹೌದಾ? 2 ಮತ್ತು b ನ ನಡುವೆ ಏನೂ ಇಲ್ಲ ಅಂದರೆ ಇಂಟು ಇರುತ್ತೆ. ಇಂಟು ಇರೋದು ಆ ಸೈಡ್ ಹೋದರೆ ಡಿವೈಡ್ ಬೈ ಆಗುತ್ತೆ. b -33/2 ಆಯಿತು. 2 ಇಂದ ಡಿವೈಡ್ ಆಗೋದಿಲ್ಲ. ಓಕೆ, ನೋಡಿ, ನಮಗೆ ಬಿ ವ್ಯಾಲ್ಯೂ ಪಾಸಿಟಿವ್ ಬರಬೇಕು ಮತ್ತು ಅದು ಹೋಲ್ ನಂಬರ್ ಆಗಿರಬೇಕು. ಈ ರೀತಿಯಾಗಿ ಫ್ರ್ಯಾಕ್ಷನ್ ಮತ್ತು ನೆಗೆಟಿವ್ ಬಂದರೆ ಇದನ್ನು ನಾವೇನು ಮಾಡ್ತೀವಿ, ಈ ವ್ಯಾಲ್ಯೂನ ರಿಜೆಕ್ಟ್ ಮಾಡ್ತೀವಿ. ಓಕೆ, ರಿಜೆಕ್ಟ್ ಮಾಡಿಕೊಂಡೆ. ಬಿ ವ್ಯಾಲ್ಯೂ ಎಷ್ಟಾಯಿತು? 16 ಆಯ್ತಲ್ವಾ? ಬಿ ವ್ಯಾಲ್ಯೂ 16 ಆಯ್ತಪ್ಪ ಅಂದರೆ ಬ್ರೆಡ್ತ್ ನನಗೆ ಸಿಕ್ತು. ಹಾಗಾದರೆ ಲೆಂತನ್ನು ಕಂಡುಹಿಡಿಬೋದಾ? ಎಸ್, ನಾವು ಈಸಿಯಾಗಿ ಲೆಂತನ್ನು ಕಂಡುಹಿಡ್ಬೋದು. ಯಾಕೆ ಅಂದರೆ ನಮಗೆ L = 2b + 1 ಅಂತ ಬಂದಿದೆ. ಅದನ್ನು ಯೂಸ್ ಮಾಡಿಕೊಂಡು L ವ್ಯಾಲ್ಯೂನ ಫೈಂಡ್ ಮಾಡೋಣ. L = 2b + 1 = 2 ಆಫ್ ಬಿ ವ್ಯಾಲ್ಯೂ ಎಷ್ಟು? 16 ಅಲ್ವಾ? 16 + 1 ಅನ್ನು ಬರೀತೀನಿ. ನೋಡಿ, 16 2 32 + 1 ಪ್ಲಸ್ ಇರೋದ್ರಿಂದ ಅಡಿಷನ್ನು. 32ಗೆ 1 ಆ್ಯಡ್ ಮಾಡಿದರೆ 33 ಬರುತ್ತೆ. ಅಂದರೆ ಲೆಂತು 33 ಆಗಿರುತ್ತೆ, ಬ್ರೆಡ್ತ್ ಎಷ್ಟಾಗಿರುತ್ತೆ? 16 ಆಗಿರುತ್ತೆ. Therefore, length is 33 meter and breadth is 16 meter. ನಾನು ಇಲ್ಲಿ ಮೀಟರ್ ಅಂತ ಯಾಕೆ ಬರ್ತೀನಿ ಅಂದರೆ ನಮಗೆ ಕ್ವಶನಲ್ಲೇ ಯೂನಿಟ್ಸು ಮೀಟರಲ್ಲಿದೆ ಅಂತ ಹೇಳಿದ್ದಾರೆ. ಈ ರೀತಿಯಾಗಿ ನೀವು ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೊಳ್ಳಿ.